ಬಯಸ್ತಾ ಇಲ್ಲ. ಇದಕ್ಕೆ ಅವಶ್ಯಕತೆ ಇಲ್ಲ. ನಾವು ವ್ಯಾಪಾರ ಅಷ್ಟೇ ಮಾಡ್ತೀವಿ, ನೀವು ಯುದ್ಧ ಮಾಡೋದು ಹೇಳಿಲ್ಲ ಅನ್ನುವಂಥ ಮನೋಸ್ಥಿತಿ ಅವರಲ್ಲಿ ಆಗಿದ್ದಾರೆ. ಹೀಗಾಗಿ ಇತ್ತಗಳೇ ಜನ ದೂರ ಸರಿತಾ ಇದ್ದಾರೆ. ಅತ್ತಗಳೇ ಇಸ್ರೇಲ್ ಇದ್ದಿದ್ದು ಅದಕ್ಕೆ ಯುದ್ಧ ಬೇಕಾಗಿದೆ. ಒನ್ಸ್ ಫಾರ್ ಆಲ್ ನಾವು ಇರಬೇಕು ಅವ್ರು ಇರಬೇಕು ಅನ್ನೋಂಥ ಮನೋಸ್ಥಿತಿ ಒಳಗಿದ್ದಾರೆ ಯಹೂದ್ಯರು. ಅದಕ್ಕೆ ಅಲ್ಲಿಯ ಅಮೆರಿಕಾದಲ್ಲಿ ಯಹೂದ್ಯರಿದ್ದಂಥವರು ಈ ಟ್ರಂಪ್ ಅವ್ರ ಮೇಲೆ ಅಥವಾ ರಿಪಬ್ಲಿಕನ್ ಪಕ್ಷದ ಮೇಲೆ ಪ್ರಭಾವ ಬೇರೆ ಈ ಯುದ್ಧನ ಮುರಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೆ ಯುದ್ಧ ಬೇಕಾಗಿದೆ. ಆದರೆ ಇಸ್ರೇಲ್ ಒಂದು ಗೆಲ್ಲಕ್ಕೆ ಸಾಧ್ಯ ಇಲ್ಲ. ಇರಾನನ್ನು ಈಗ ನೋಡಿದ್ವಿ ನಾವು 42 ದಿನಗಳ ಯುದ್ಧದಲ್ಲೇ ಇರಾನ್ ತನ್ನ ಶಕ್ತಿನ ಯಾವ ರೀತಿಯಾಗಿ ವೃದ್ಧಿಸ್ಕೊಂಡದ ಬೆಳೆದು ನಿಂತದ ಅಂತೇಳಿ. ಅದಕ್ಕಾಗಿ ಅವ್ರು ಭಯಲ್ಲದ ಅಮೆರಿಕನ್ಸ್ಗೆ ಇವರು ಯುರೇನಿಯಮನ್ನು ಭಾಳ ದಿವಸ ತೊಗೊಳ್ಳೋದಿಲ್ಲ. ಕೆಲವೇ ದಿನದಲ್ಲೇ ಯುರೇನಿಯಮ್ ಉಪಯೋಗ ಮಾಡಿಕೊಂಡು ಅಸ್ತ್ರ ಶಸ್ತ್ರ ತಯಾರು ಮಾಡ್ತಾರಪ್ಪ ಇರಾನ್ದವರು. ಅದರಿಂದ ಚೈನಾ ಅದನ್ನು ಭಯ ಅದು ಒಂದು ಕಾರಣ ಆಗಿದೆ. ಹೀಗಾಗಿ ಈ ಮಾತುಕತೆ ಮುರಿಯಲು ಮುಖ್ಯ ಕಾರಣಪ್ಪ ಅಂತಂದ್ರೆ ಹಾರ್ಮುಜನ್ನು ನಾವು ಬಿಟ್ಟುಕೊಡೋಲ್ಲ ಅನ್ನೋಂಥ ಇರಾನ್ ಇಟ್ಟಿದ್ದು. ಎರಡನೇದಾಗಿ ಯುರೇನಿಯಂ ನಾವು ಪೂರ್ತಿಯಾಗಿ ಮಾಡೋದಿಲ್ಲಪ್ಪ, ನಮ್ಗೆ ಬೇಕು, ನಮ್ಮ ಸಿವಿಲಿಯನ್ ಪರ್ಪಸ್, ನಾವು ಯುದ್ಧಕ್ಕೆ ಉಪಯೋಗ ಮಾಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆದರೆ ಅಮೆರಿಕ ಅದನ್ನು ನಂಬ್ತಾ ಇಲ್ಲ. ಒಟ್ಟಾರೆಯಾಗಿ ಈ ಡೆವಲಪ್ಮೆಂಟ್ನೆಲ್ಲ ನೋಡಿದಾಗ ಇಲ್ಲಿಯ ಅಪನಂಬಿಕೆ, ಅವಿಶ್ವಾಸ ಇಬ್ಬರ ಮಧ್ಯದಲ್ಲಿದ್ದಂಥದ್ದು ಇವತ್ತಿನ ಈ ವಿಫಲತೆಗೆ ಜೊತೆಗೆ ಅಮೇರಿಕೆಯಲ್ಲಿಯ ಇಸ್ರೇಲಿಗಳು ಅಂದ್ರೆ ಯಹೂದಿರು ಮತ್ತು ಅದೇ ಕಾಲಕ್ಕೆ ಏನಪ್ಪ ಅಂದ್ರೆ ಇರಾನದ ಹಿಂದಿರುವಂಥ ಚೈನಾ, ಇವರಿಗೆ ಮುಖ್ಯವಾಗಿ ಬೇಕಾಗಿದ್ದೇನಪ್ಪ ಅಂತಂದ್ರೆ ತಮ್ಮ ಹಿತಾಸಕ್ತಿ